ಸರ್ ಈಗ ಮತ್ತೆ ಇವರು ಸಿಎಂ ಮೇಲೆ ಷಡ್ಯಂತ್ರ ನಡೀತಾ ಇರ್ತಕ್ಕಂಥದ್ದು ಏನು ಜೈಲಿಗೆ ಕಳಿಸ್ಬೇಕು ಮತ್ತೆ ಅನ್ನುವಂಥದ್ದು ಒಂದು ಗಂಭೀರ ಆರೋಪ ಕೇಳ್ಕೊತಾ ಇದ್ದಾರೆ. ಏನು ಹೇಳ್ತಿದ್ರು ಕುಮಾರಸ್ವಾಮಿ ಅವರು ನೇರವಾಗಿ ಮಾಡ್ತಾ ಇದ್ದಾರೆ? ನಾನು ತಿಳಿದಂಗೆ ರಾಜಕೀಯದ ವ್ಯವಸ್ಥೆಗಿಂತ ಮುಂಚಿತವಾಗೂ ಸಹ DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಭಾಳ ಬಲ ಪ್ರಯೋಗ ಮಾಡ್ತಿದ್ದಂಥದ್ದು ಭಾಳ ಸಲ ನಿಮಗೆಲ್ಲ ಗೊತ್ತಿದೆ. ಅವರು ಮುಖ್ಯಮಂತ್ರಿ ಆದಾಗಲೇ ಸಾಹೇಬ್ರ ಮೇಲೆ ಮತ್ತು ಕುಟುಂಬಸ್ಥರ ಮೇಲೆ ಒಂದು ಕೇಸ್ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿ ಅದೊಂದು ದೊಡ್ಡ ಹೋರಾಟ ಆಗಿದ್ದಂಥದ್ದು ನಿಮಗೆಲ್ಲರ ಗಮನದಲ್ಲಿದೆ. ಅದೇ ರೀತಿ ಇವತ್ತಿನ ದಿನ BJP ಅವರ ಒಂದು ಕುತಂತ್ರದ ಜೊತೆಗೆ ಕೈ ಜೋಡಿಸ್ಕೊಂಡು ಇವರು ಕುಮಾರಸ್ವಾಮಿಯವರ ಭಾಳಷ್ಟು ಸಲ ರಾಜಕೀಯದ ಪಟ್ಟು ಹಾಕೋದು ಒಂದು ಕಡೆ, BJP ಅವರು ಮತ್ತು JDS ಅವರು ಪಟ್ಟು ಹಾಕೋದು ಎಲ್ಲನೂ ಎದುರಿಸೋಣ, ಆದರೆ ಅದು ವೈಯಕ್ತಿಕವಾಗಿ ವೈಪರೀತ್ಯಕ್ಕೆ ತೆಗೆದುಕೊಂಡೋಗಿ ಎಲ್ಲೋ ಒಂದು ಕಡೆ ಭಾಳ ಷಡ್ಯಂತ್ರ ಮಾಡ್ತಿರೋಂಥದ್ದು ನಿಮಗೆ ಮೊನ್ನೆ ಮುಖ್ಯಮಂತ್ರಿ ಸಾಹೇಬ್ರೆ ಹೇಳಿದ್ರಲ್ಲ. ಸೊ ಹಾಗಾಗಿ ಇದೆಲ್ಲ ವಿಚಾರಕ್ಕೂ ಒಂದು ಮಾತನ್ನು ಹೇಳ್ತೇನೆ, ನಮ್ಮ ಸಾಹೇಬರು ಜನಭಕ್ತಿ ಮತ್ತು ದೇಶಭಕ್ತಿ ಮತ್ತು ದೈವಭಕ್ತಿ ಮೂರನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವರು ಏನೇನು ಯಾವ ರೀತಿ ಅವ್ರನ್ನ ಎಲ್ಲ ರೀತಿಲೂ ಷಡ್ಯಂತ್ರ ಮಾಡೋಂಥ ಪ್ರಯತ್ನ ಮಾಡಿದ್ರು ಸಹ ಜನರು ಅವ್ರ ಹಿಂದೆ ಇದ್ದಾರೆ, ಶಾಸಕರು ಅವ್ರ ಹಿಂದೆ ಇದ್ದಾರೆ, ಹೆಚ್ಚಿನದಾಗಿ ಹೈಕಮಾಂಡ್ ಅವರು ಅವ್ರ ಹಿಂದೆ ಇದೆ, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ದೈವ ಭಕ್ತರು. ಸೊ ಎಲ್ಲ ರೀತಿಲೂ ಆಶೀರ್ವಾದ ಇರೋದ್ರಿಂದ DK ಶಿವಕುಮಾರ್ ಸಾಹೇಬ್ರಿಗೆ ಇವತ್ತೇನು ಕಾರ್ಯಕ್ರಮಗಳನ್ನು ಮತ್ತು ಅವರು ನಿರ್ವಹಣಾ ವ್ಯವಸ್ಥೆಯನ್ನು ಮುಂದೆ ತೆಗೆದುಕೊಂಡು ಹೋಗ್ತಾರೆ, ಅದು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಹಾಗಾಗಿ ಮಾಡೇ ತೀರ್ತಾರೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ರೀ ಕುಮಾರಸ್ವಾಮಿಯವರು ನಾನು ಅವತ್ತಿಂದನೂ ಹೇಳ್ತಾ ಇದ್ದೇನೆ, ಒಕ್ಕಲಿಗರ ಸಮುದಾಯದ ಒಂದು ನಾಯಕರಾಗಿ ನಾನು ಹೊರಹೊಮ್ಮಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇರೋಂಥ ಹಿನ್ನೆಲೆಯಲ್ಲಿ ನಮ್ಮ ಸಮುದಾಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿರೋದನ್ನ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ, ಹೊಟ್ಟೆಯಲ್ಲಿ ಇರೋದನ್ನು ಬಾಯಿ ತಪ್ಪಿ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಮಾತು ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಕುಮಾರಸ್ವಾಮಿಯವರು ವೈಯಕ್ತಿಕವಾಗಿ ಚೀಫ್ ಮಿನಿಸ್ಟ್ರು ಒಪ್ತಾರೋ ಬಿಡ್ತಾರೋ ಅನ್ನೋದು ಇಡೀ ಕರ್ನಾಟಕ ರಾಜ್ಯದವರು ಕೇಳೋಂಥ ಅವಶ್ಯಕತೆ ಇಲ್ಲ ಅಂತ ಜನರೇ ಹೇಳ್ತಾ ಇದ್ದಾರಲ್ಲ ಈಗ. ಸೊ ಹಾಗಾಗಿ 139 ಶಾಸಕರು, ನಮ್ಮ ಕಾಂಗ್ರೆಸ್ಸಿನ ವರಿಷ್ಠರುಗಳು ಇವತ್ತು ನಾವು DK ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ. ಅದಲ್ಲದೆ 40 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತನಾಗಿ ತಳಹಂತದಿಂದ ZP ಮೆಂಬರ್ ಆಗಿದ್ಕೊಂಡು ಇವತ್ತು ಭಾಳಷ್ಟು ಒಂದು 9 ಚುನಾವಣೆಗಳನ್ನು ಗೆದ್ದು ನಮ್ಮ ರಾಜ್ಯಕ್ಕೆ ಒಲಿತು ಮಾಡಬೇಕು ಅಂತ ಒಂದೊಂದು ಅವಕಾಶದಲ್ಲೂ ಮಾಡ್ಕೊಂಡ್ಬಂದಿರೋಂಥ ಇತಿಹಾಸ ಇದೆ. ಅದೇ ರೀತಿ ಇವತ್ತು 6 ಕೋಟಿ ಜನರ ಆಶೀರ್ವಾದ ಇದೆ. ಸೊ ಹಾಗಾಗಿ ಕುಮಾರಸ್ವಾಮಿಯವರ ವೈಯಕ್ತಿಕವಾಗಿ ನಾನು ಮುಖ್ಯಮಂತ್ರಿಯನ್ನು ಒಪ್ಪೋದಿಲ್ಲ ಅನ್ನೋ ಮಾತು ಇದು ಜನರಿಗೆ ಶೋಭೆ ತರೋಂಥ ಮಾತಲ್ಲ ಇದು. ಸೊ ಹಾಗಾಗಿ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಅವರು ಇದನ್ನು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದರೆ ಜನ ತಿರಸ್ಕಾರ ಮಾಡೋಂಥದ್ದು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಹೇಳಬಲ್ಲೆ ನಾನು.